ಚಿಕ್ಕ ಸಂಸಾರ ಇದ್ದರೆ ಚೆನ್ನಾಗಿರೋದು. ಯಾವ ಮಕ್ಕಳನ್ನೂ ಓದ್ಸೋಕ್ಕಾಗಲ್ಲ, ಯಾವ ಮಕ್ಕಳಿಗೂ ಏನು ಸುಖ ಕೊಡೋಕ್ಕಾಗಲ್ಲ, ಏನು ಮಕ್ಕಳಿಗೂ ಕೂಡ ಏನು ಬಟ್ಟೆ ಹೊಸ ಬಟ್ಟೆ ಅದು ಇದು ಕೊಡೋಕ್ಕಾಗಲ್ಲ. ಜೀವನದಲ್ಲಿ ಏನಾಗುತ್ತೆ, ವರಮಾನನೇ ಕಮ್ಮಿ ಆಗೋಗ್ಬಿಡುತ್ತೆ. ನಮ್ಮ ತಂದೆ ಏನು ಅಂತ ಹೇಳಿದ್ರೆ, ಅವರು ನಾನು ಹೇಳಿದ ಮೊದಲೇ ಧೈರ್ಯಶಾಲಿ ಅಂತ. ಮೊದಲು ಮಿಲ್ಟ್ರಿಲಿ ಕೆಲಸ ಮಾಡ್ತಾಯಿದ್ರು. ಮಿಲ್ಟ್ರಿ ಕೆಲಸ ಮಾಡ್ತಿದ್ರು, ಮಿಲ್ಟ್ರಿಲಿಂದ ಬಿಟ್ಟು ಬಂದರು. ಮಿಲ್ಟ್ರಿಯಿಂದ ಬಿಟ್ಟು ಬಂದರೆ ಒಂದು ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ತಾಲೂಕು ಆಫೀಸು ಗೌರ್ಮೆಂಟ್ ಜಾಬೇ. ಅದು ಮುಚ್ಕೊಂಡು ಮಾಡಿದ್ದಾರೋ ಚೆನ್ನಾಗಿರೋದು, ಒಳ್ಳೆ ಸಂಬಳ, ಪೆನ್ಷನ್ನು ಗಿನ್ಷನ್ನು ಎಲ್ಲ ಬಂದಿರೋದು. ಕೋಪ ಅನ್ಕೋ ಮೂಗ್ ಮೇಲೆ ಇರೋದು, ಮುಂಗೋಪ. ಅವ್ರೇನು ತಹಸೀಲ್ ಅವಾಗೆಲ್ಲ ಅಮಲ್ದಾರು ಅಂತ ಕರಿತಾ ಇದ್ದಿದ್ದು. ಅಮಲ್ದಾರ್ನೇನೋ ರಜಾ ಕೇಳಿದ್ದಾರೆ, ಅವನು ರಜಾ ಕೊಡಲಿಲ್ವ ತಡಿ ಬಡ್ಡಿ ಮಗನೇ ಅಂತ ಹೇಳಿದ್ದಾನೆ. ರಸ್ತೆಯಲ್ಲಿ ಹೋಗಿದ್ದಾನೆ, ಒಂದು ನಾಗರ ಹಿಡ್ಕೊಂಬಂದಿದ್ದಾನೆ. ಆ ನಾಗರ ಅವ್ನು ತೆಗೆದಿದ್ದಾನೆ, ಅವ್ನು ಟೇಬಲ್ ಮೇಲೆ ಇಟ್ಬಿಟ್ರು. ಹೇಳಿ ಸ್ವಾಮಿ, ನಂಗೆ ರಜಾ ಕೊಡ್ತಿರೋ ಇಲ್ವೋ ಅಂತ. ಅಯ್ಯೋ ಮೊದಲು ಇಟ್ಕೊಂಡೋಗಪ್ಪ. ಏನೇ ಇದು ಹಾವೆಲ್ಲ ತಂದುಬಿಟ್ಟಿದೆ, ನಿಂಗೆ ರಜಾ ಇರ್ಬೇಕಂದ್ರೆ ಎಷ್ಟು ದಿವಸ ಬೇಕಪ್ಪ? 3 ದಿವಸನ ತಗೋ, 5 ದಿವಸ ಅಂತ ರಜಾ ಕೊಟ್ಟು ಕಳಿಸ್ಬಿಟ್ರು. ಈ ಥರ ವ್ಯಕ್ತಿ. ಬಟ್ ಇದು ಲಾಭ ಇಲ್ಲ. ಬೇಕಾಗಿದ್ದೇನೆಂದರೆ ತನ್ನ ಸಂಸಾರಕ್ಕೆ ಒಳ್ಳೆ ಒಡೆಯನಾಗಿರಬೇಕು ಅಂತ. ಯಾರ ಮಕ್ಕಳನ್ನ ಹೇಳ್ದಲ್ಲ, ಯಾರಿಗೂ ಏನೋ ಅಲ್ಲ, ಯಾರ್ಯಾರು ಅವ್ರ ಬುದ್ಧಿಲಿ ಏನು ಮಾಡ್ಕೊಂಡ್ರೋ ಅದು ಆ ಥರ ಆ ಮಕ್ಕಳುಗಳೆಲ್ಲ. ಬಟ್ ನನ್ನ ಸ್ಥಿತಿಗೆ ಬಂದಾಗ ನಾನು 7 ವರ್ಷ ನಮ್ಮ ತಾಯಿ ಹೋಗಿದ್ದಾಯಿತು. ಆಮೇಲೆ ನನಗೆ ಎಲ್ಲಿ ಓದಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ತಮ್ಮ. ನಾನು BSc ಗ್ರ್ಯಾಜುಯೇಟು, ಓದೇ ಬರೆದು ಪಾಸ್ ಮಾಡಿದ್ದೀನಿ ನಾನು. ಅದಲ್ಲ, ನಾನು 7ನೇ ಕ್ಲಾಸ್ 8ನೇ ಕ್ಲಾಸ್ವರೆಗೂ ಎಲ್ಲಿ ಅಂತಲೇ ಗೊತ್ತಿಲ್ಲ ನನಗೆ, ನೆನಪೇ ಇಲ್ಲ. ಇಷ್ಟು ನಮ್ಮ ತಾಯಿ ಬಗ್ಗೆ ಇಷ್ಟೆಲ್ಲ ಹೇಳುವಾಗ ನನಗೆ ಸ್ಕೂಲ್ ಎಲ್ಲಿ ಸೇರಿಸಿದ್ರೋ ಇಲ್ವೋ ಗೊತ್ತಿಲ್ಲ. ನಾನು ಸೇರಿದ್ದೇನೆ ನಾನು 7ನೇ ಕ್ಲಾಸಲ್ಲಿ. ಅವೆಲ್ಲ ಏನು ಗೊತ್ತೇ ಇಲ್ಲ. 1 2 3 4 5 6 ಗೊತ್ತೇ ಇಲ್ಲ. 7ನೇ ಕ್ಲಾಸು. ಅದು ಯಾವುದೋ ಮೈಸೂರಲ್ಲಿ ಒಂದು ಸ್ಕೂಲು. ಒಂದೇನಂದ್ರೆ ನನ್ನ ಜೀವಮಾನದಲ್ಲೆಲ್ಲ ಇವತ್ತೊಂದು ದಿವಸ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಏನೇ ಮಾಡಿದ್ರೂ ಕೂಡ ಅದೆಲ್ಲನೂ ಕೂಡ ನಮ್ಮ ತಂದೆಯಿಂದ ಬಂದ ಬಳುವಳಿ ಅಲ್ಲ. ನನಗೆ ಸಿಕ್ಕಿದ್ದೆಲ್ಲ ಹುಣಸೂರು ಕೃಷ್ಣಮೂರ್ತಿಗಳಿಂದ. ಹುಣಸೂರು ಕೃಷ್ಣಮೂರ್ತಿಗಳು ಬೇರೆ ಯಾರೂ ಅಲ್ಲ, ನಮ್ಮ ತಂದೆ ತಮ್ಮ, ನಮ್ಮ ಸ್ವಂತ ಚಿಕ್ಕಪ್ಪ ಅವರು. ಅವರೇ ಅವರು ನನಗೆ ಕಂಡ್ರೆ ತುಂಬ ಪ್ರೀತಿ. ಅವ್ರಿಗೆ ತುಂಬ ಅಂದರೆ ತುಂಬ ಪ್ರೀತಿ. ಒಂದೇನೋ ಅವ್ರಿಗೂ ಮದುವೆ ಆಗಿತ್ತು. ಅದೇನೋ ಗೊತ್ತಿಲ್ಲ, ನನ್ನ ಮೇಲೆ ಅಷ್ಟು ವಾತ್ಸಲ್ಯ. ನನ್ನೇ ಮಗ ಅಂತ ಕರಿತಾಯಿದ್ರು.